ಸರ್ಕಾರದವ್ರು ಹಗಲ್ ದುರಡೆ ಹೆಂಗ್ ಮಾಡ್ತಾರೆ ಹೇಳೇನು. ಸೊ ಎಲ್ಲೋ ಬೋರ್ಡ್ ಗಾಡಿಗೆ ಈಗ ಹೊಸದೊಂದು ಕಾನೂನು ಮಾಡಿದ್ರು, ಫಿಟ್ನೆಸ್ ಮಾಡಿ 2 ವರ್ಷಕ್ಕೊಂದು ಫಿಟ್ನೆಸ್ ಮಾಡುತ್ತಲ್ಲ, ಆ ಫಿಟ್ನೆಸ್ ಟೈಮಿಗೆ ಪ್ಯಾನಿಕ್ ಬಟನ್ ಅಂತ ಮಾಡ್ಯಾರ. ಸೊ ಆ ಪ್ಯಾನಿಕ್ ಬಟನ್ ಏನಪ್ಪಾ ಅಂದ್ರೆ ಹಿಂಗ್ ಇರ್ತದೆ ಪ್ಯಾನಿಕ್ ಬಟನ್. ಸೊ ಇದು ಯಾರೇ ಒತ್ತುರ ಎಮರ್ಜೆನ್ಸಿ ಯಾರೇ ಬರ್ತಾರಂತ, ನಾ ಇದು ಕೂಡಿಸಿ 6 ತಿಂಗಳೇ ಆಯ್ತು, ಇನ್ನತನ ಒತ್ತುತ್ತೀನಿ, ಒಬ್ಬ ನಾಯಿನೂ ಬರ್ಲಾಗ್ಯಾನ, ಈ ತರ ಕೂಡ್ಸ್ತಾರ. ಸೊ ಇದು ನೋಡ್ರಿ, ಯಾರು ನಮಗ್ ಕೂಡ್ಸೋರ್ನು ಇದ್ರಲಿಂದ ಏನ್ ಉಪಯೋಗ ಅಂತ ಹೇಳಲ್ಲ, RTO ಏನ್ ಇನ್ಸ್ಪೆಕ್ಷನ್ ಮಾಡ್ತಾರ ಅವರು ಹೇಳಲ್ಲ. ಸೊ ಇದು ಕೂಡಿಸಿ ನಮಗ್ ಏನ್ ಉಪಯೋಗ ಅದ ಅನ್ನೋದು. ಸೊ ಇದಕ್ಕೆ ಎಷ್ಟು ಕೊಟ್ಟಿದ್ದ ಕೊನದ ನಾವು 14,000 ರೂಪಾಯಿ ಕೊಟ್ಟಿದ್ದ ನಾವು, 14,000 ಅಂದ್ರೆ ಇದು ಸರ್ಕಾರದವ್ರು ಹಗಲ್ ದೊರಡೆ ಅನ್ನೋದು. ಒಂದು ಸುಮ್ ಏನೋ ಬಟನ್ ಕೂಡ್ಸೋದು ಅದಕ್ಕೆ. ಯಾಕಂದ್ರೆ ಇವ್ರು ಏನೇ ಕಾನೂನು ಮಾಡಿದ್ರು ಅದು ಬಡ್ರ ಮೇಲೆ ಮಾಡಿರ್ತಾರ. ಇದು ನೋಡ್ರಿ 14,000 ರೂಪಾಯಿ ಇದಕ್ಕ, ಫಿಟ್ನೆಸ್ ಒಂದ್ 4,000. ಸೊ ನಾವು ತಿಂಗಳ 4,000 ರೂಪಾಯಿ ಗಾಡಿ ತೆಗಿಡ್ಬೇಕು ನಾವು. ಗಾಡಿ ಮೇಂಟೆನೆನ್ಸ್ ಗಲ್ಲ, ಗಾಡಿ ಪೇಪರ್ಸ್ ಡಾಕ್ಯುಮೆಂಟ್ಸ್ ಗಳಿಗೆ 4,000 ತೆಗಿಡ್ಬೇಕು ತಿಂಗಳ. ವರ್ಷಕ್ಕೆ 40,000 ಬೇಕು. ಇನ್ಸೂರೆನ್ಸ್ ಬಂತು, ಇದು ಫಿಟ್ನೆಸ್ ಬಂತು, ಇದು ಟ್ಯಾಕ್ಸ್ ಬಂತು, ಇದು ಪ್ಯಾನಿಕ್ ಬಟನ್ ಬಂತು. ಅವ್ರು ಎಷ್ಟೋ ಕಷ್ಟಪಟ್ಟು ಲೋನ್ ಗಿನ್ ಮಾಡಿ ಕಾರ್ ತೊಗೊಂಡಿರ್ತಾರ. ಅಂತಾರ ನೀವು ದಿನಕ್ಕೊಂದು ಕಾನೂನು ತಗೊಂಬರಿ, ಪ್ಯಾನಿಕ್ ಬಟನ್ ತಂದ, ಅದು ತಂದ, ಇದು ತಂದ ಅಂತೇಳಿ ದುಡ್ದಿ ಎಲ್ಲಾ ಡಾಕ್ಯುಮೆಂಟ್ ಕಟ್ಕೊಂಡು ಮತ್ತೆ ಹೆಂಡ್ರ ಮಕ್ಳು ಸಾಕಿ ಮಕ್ಳು ಸಾಲಿಗೆ ಓದಿಸಿ ಏನ್ ಓದಿಸ್ತದ ಆಗ್ತದ. ಅದಕ್ಕೆ ಅನ್ನೋದು ರಾಜಕಾರಣಿ ಮಕ್ಕಳು ರಾಜಕಾರಣಿ ತರ ಇರ್ತದೆ, ಬಡ್ರ ಮಕ್ಕಳು ಬಡ್ರ ಹಂಗೆ ಇರ್ತಾವ. ನಾವು ಬಡ್ರಿಗೆ ನಾವು ಸಪೋರ್ಟ್ ಆಗಿರ್ಬೇಕು ಸರ್ಕಾರ, ಬಡ್ರ ಬಲ್ಲಿ ಕಿತ್ಕೊಂತಾನಂತ ಸರ್ಕಾರ ಆಗಬಾರ್ದು. ನನಗೆ ಕ್ಯಾಬ್ ಡ್ರೈವರ್ ಕೂಡ್ಸೋದೈತೆ ಗೊತ್ತದ, ಉಳಿಕಿ ಇನ್ನೇ ಎಷ್ಟು ಡ್ರೈವರ್ ಕೂಡ್ಸ್ಬೇಕು, ಎಷ್ಟು ಗಾಡಿ ಎಷ್ಟು ಕೂಡಿಸ್ತೀರಿ, ಎಷ್ಟು ರೊಕ್ಕ ಕಲೆಕ್ಷನ್ ಮಾಡ್ತೀರಿ.